ವೆಟರ್ನರಿ ಕಾಲೇಜು ಹಾಸ್ಟೆಲ್ನಲ್ಲಿ ಮಾರಾಮಾರಿ ನಡೆದಿದೆ. ಸೀನಿಯರ್ಸ್ ಜೂನಿಯರ್ಸ್ ನಡುವೆ ಹೊಡೆದಾಟ ಬಡದಾಟ ಬಹಳ ಜೋರಾಗಿ ನಡೆದಿರೋದು. ಹಾಸನದ ಚಿಕ್ಕ ಹೊನ್ನೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸೀನಿಯರ್ಸ್ ಇಂದ ಜೂನಿಯರ್ಸ್ಗೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಂಪುಗಳ ಮಧ್ಯೆ ಮಾರಾಮಾರಿ ಆಗಿರೋದು. ಗಲಾಟೆಯಲ್ಲಿ ಕೆಲ ವಿದ್ಯಾರ್ಥಿಗಳಿಗೆ ಗಾಯವೂ ಆಗಿದೆ. ಸೀನಿಯರ್ಸ್ ಜೂನಿಯರ್ಸ್ ಮೇಲೆ ರ್ಯಾಗಿಂಗ್ ಮಾಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗುಂಪುಗಳ ಮಧ್ಯೆ ಮಾರಾಮಾರಿ ಉಂಟಾಗಿದೆ. ಹಾಸನದ ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಅವ್ರಿಗೆ ಕೊಡದೇ ಇದ್ದೀವಿ ಮಾಡೋದಿಲ್ಲ ಫಾಸ್ಟು भाई रसूट को बढ़ा दिला भाई मुंडे तोड़े बज रहा ಅವ್ರಿಗೆ ಕೊಡದೇ ಇದ್ದೀವಿ ಮಾಡೋದಿಲ್ಲ ಫಾಸ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ರ್ಯಾಗಿಂಗ್ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದಂತಹ ಶಿಕ್ಷೆ ಆಗತ್ತೆ, ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಹಾಸ್ಟೆಲ್ನಲ್ಲಿ ಯಾವ ರೀತಿಯಾಗಿ ಮಾರಾಮಾರಿ ನಡೆದು ಹೋಯಿತು, ಇದೀಗ ಯಾವ ರೀತಿಯಂತಹ ಪರಿಸ್ಥಿತಿ ಇದೆ, ಯಾರು ಈ ರೀತಿಯಾಗಿ ಮಾಡಿದರೆ ಅವರ ವಿರುದ್ಧ ಶಾಲಾ ಆಡಳಿತ ಕಾಲೇಜಿನ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದೆಯಾ? ಖಂಡಿತ ನವಿತಾ, ಈ ಗಲಾಟೆ ಏನಾಗಿದೆ, ಹಾಸನದ ಚಿಕ್ಕೋನಹಳ್ಳಿ ಇರ್ತಕ್ಕಂತಹ ಪಶು ವೈದ್ಯಕೀಯ ಕಾಲೇಜು ಮತ್ತು ಅದ್ರ ಜೊತೆನೇ ಇರ್ತಕ್ಕಂಥ ಹಾಸ್ಟೆಲ್ ಏನಿದೆ, ಈ ಹಾಸ್ಟೆಲ್ ಒಳಗಡೆ ಸೀನಿಯರ್ ಮತ್ತು ಜೂನಿಯರ್ ರ್ಯಾಗಿಂಗ್ ವಿಚಾರಕ್ಕೆ ಆಗಿರ್ತಕ್ಕಂಥ ಗಲಾಟೆ. ಆದ್ರೆ ಇಲ್ಲಿವರೆಗೂ ಅಲ್ಲಿ ಆಗಿರ್ತಕ್ಕಂಥ ಗಲಾಟೆಯನ್ನ ಪೊಲೀಸರಿಗೆ ದೂರು ನೀಡೋದಾಗ್ಲಿ ಅಥವಾ ಇನ್ನಿತರ ಮೇಲಧಿಕಾರಿಗಳ ಗಮನಕ್ಕೆ ತರೋದಾಗ್ಲಿ ಈ ವಿಚಾರವನ್ನ ಯಾರು ಕೂಡ ಅಲ್ಲಿನ ಸಿಬ್ಬಂದಿ ಆಗ್ಲಿ ಅಲ್ಲಿನ ಆಡಳಿತ ವರ್ಗ ಮಾಡಿಲ್ಲ. ಆದ್ರೆ ಇದು ತುಂಬಾ ಗಂಭೀರವಾಗಿರ್ತಕ್ಕಂಥ ವಿಚಾರ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಸೇರ್ಕೊಂಡು ಕೈ ಮೇಲೆಸ್ಕೊಂಡು ಅಲ್ಲಿರ್ತಕ್ಕಂಥ ಪೀಠೋಪಕರಣ ಆಗಿರ್ಬೋದು, ಇನ್ನಿತರ ಎಲ್ಲ ವಸ್ತುಗಳನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಡೀನ್ ಯಾವುದೇ ದೂರನ್ನು ಕೂಡ ಪೊಲೀಸರಿಗೆ ಸಲ್ಲಿಸಿಲ್ಲ. ಈ ವಿಚಾರವಾಗಿ ಕಾಲೇಜು ಆಡಳಿತ ಮಂಡಳಿಯಲ್ಲಿ ಈಗಾಗಲೇ ಕ್ರಮ ಆಗ್ಬೇಕಾಗಿತ್ತು. ರ್ಯಾಗಿಂಗ್ ಅನ್ನೋ ವಿಚಾರ ಅಂತ ಬಂದ್ರೆ ಎಲ್ಲ ಬೇರೆ ಕಡೆ ಕಾನೂನಾತ್ಮಕವಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಳ್ತಾರೆ. ಇಲ್ಲಿವರೆಗೂ ಈ ವಿಚಾರ ಎಲ್ಲೂ ಕೂಡ ಹೊರಗಡೆ ಬರ್ದೇ ಇರೋ ರೀತಿಯಲ್ಲಿ ಅಲ್ಲಿನ ವ್ಯವಸ್ಥಾಪಕ ಮಂಡಳಿ ಆಗಿರ್ಬೋದು, ಇನ್ನು ಆಡಳಿತ ಮಂಡಳಿ ಎಲ್ಲರೂ ಕೂಡ ನೋಡ್ಕೊಳ್ತಿದ್ದಾರೆ. ಈಗ ಮಾಧ್ಯಮಗಳಿಗೆ ಈ ವಿಚಾರ ಏನ್ ತಿಳಿತು, ಈಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ಕೂಡ ಮಾಧ್ಯಮಗಳಿಗೆ ನೀಡಿ ನಮ್ಮ ಮೇಲೆ ಈ ರೀತಿಯ ಶೋಷಣೆ ಆಗ್ತಿದೆ ಎಂಬಂತ ವಿಚಾರವನ್ನು ತಿಳಿಸಿದ್ರು. ಅದಾದ ನಂತರ ನಾವು ಡಿನ್ ಕೂಡ ಮಾತಾಡ್ಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟು ಆದ್ರೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಅವರು ಕೂಡ ಒಪ್ಕೊಳ್ತಾ ಇಲ್ಲ. ಆದ್ರೆ ಮುಂದಿನ ಈಗ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿಕೊಂಡು ಪೊಲೀಸರಿಗೆ ದೂರು ನೀಡೋದಾಗಿರ್ಬೋದು, ಇನ್ನಿತರ ಕ್ರಮಗಳನ್ನು ಕೂಡ ಈಗ ಅವ್ರು ಕೈಗೊಳ್ಬೇಕಾಗುತ್ತೆ. ಕೈಗೊಳ್ಳದೇ ಇದ್ರೆ ಪೊಲೀಸರು ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಅಲ್ಲಿ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡು ಅಲ್ಲಿ ಯಾರು ತಪ್ಪಿತಸ್ಥಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಈ ಗಲಾಟೆ ಆಯ್ತು, ಅಲ್ಲಿರ್ತಕ್ಕಂಥ ಪೀಠೋಪಕರಣಗಳಾಗಿರ್ಬೋದು, ಇನ್ನಿತರ ವಸ್ತುಗಳನ್ನ ಧ್ವಂಸ ಮಾಡ್ಲಿಕ್ಕೆ ಕಾರಣ ಏನು, ಎಲ್ಲ ವಿಚಾರಗಳ ಬಗ್ಗೆ ತನಿಖೆ ಮಾಡಿ ಅಲ್ಲಿ ಯಾರಲ್ಲಿ ತಪ್ಪಿತಸ್ಥಿದೆ ಅವರಿಗೆ ವಿರುದ್ಧವಾಗಿ ಕ್ರಮವನ್ನು ಕೂಡ ಕೈಗೊಳ್ಬೇಕಾಗುತ್ತೆ. ಒಳಗಿಂದೊಳಗೆ ಏನಾದ್ರೂ ಮಾತುಕತೆಗಳು ಆಗಿತ್ತ ಅಂತ ಹೇಗೆ ಅಂತ ಈ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ರೆ ಎಂಬಂತ ಅನುಮಾನ ಎಲ್ಲರಲ್ಲೂ ಕೂಡ ಕಾಣ್ತಿರ್ತಕ್ಕಂಥದ್ದು. ಅಲ್ಲಿನ ಪ್ರಿನ್ಸಿಪಾಲ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಡೀನ್ ಆಗಿರ್ಬೋದು, ಎಲ್ಲರೂ ಕೂಡ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ, CC ಕ್ಯಾಮ್ರಾಗಳಿದೆ, ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲೇನೋ ಸಮಸ್ಯೆಗೋಸ್ಕರವಾಗಿ ವಿದ್ಯಾರ್ಥಿಗಳು ಬಡ್ದಾಡ್ಕೊಂಡಿದ್ರು. ಕೇವಲ ಇಬ್ಬರು ವಿದ್ಯಾರ್ಥಿಗಳು ಬಡ್ದಾಡ್ಕೊಂಡಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ವಿಚಾರ ಆಗ್ತಿರ್ಲಿಲ್ಲ. ಆದ್ರೆ ಈ ಸುಮಾರು 50 ರಿಂದ 60 ಜನ ವಿದ್ಯಾರ್ಥಿಗಳು ಒಂದು ಗುಂಪಿನಲ್ಲಿ ಇಟ್ಕೊಂಡು ಅವರಿಬ್ರು ಏಕಾಏಕಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಧ್ವಂಸ ಮಾಡಿದ್ದಾರೆ. ಆದ್ರೂ ಕೂಡ ಈ ವಿಚಾರವನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿಯ ಆಡಳಿತ ವೈಖರಿ ಯಾವ ರೀತಿ ಇದೆ ಎಂಬುದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ವಿಚಾರವಾಗಿ ಮುಂದೆ ಅವರು ಕೂಡ ದೂರನ ದಾಖಲಿಸಲೇಬೇಕಾಗುತ್ತೆ. ಆದ್ರೆ ಅವರು ಕೂಡ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ. ಅಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪಶು ವೈದ್ಯಕೀಯ ಏನು ವಿಚಾರವಾಗಿ ಅಲ್ಲಿ ವ್ಯಾಸಂಗ ಮಾಡ್ಲಿಕ್ಕೆ ಬಂದಿರ್ತಾರೆ. ರಾಜ್ಯ ಮತ್ತು ಹೊರ ರಾಜ್ಯದಿಂದನೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ಬಂದು ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಆದ್ರೆ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಹಾಸ್ಟೆಲ್ಗಳಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬಂತದ್ದು ನಮಗೆ ಗೊತ್ತಾಗ್ತಾ ಇದೆ. ಮುಂದಾದ್ರೂ ಈ ವಿಚಾರವಾಗಿ ಕ್ರಮವನ್ನ ವಹಿಸ್ಲಿಕ್ಕೆ ಅವರು ಶಿಸ್ತು ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ಅಂತ ಆಗ್ರಹವನ್ನು ಅಲ್ಲೇ ಕೆಲ ವಿದ್ಯಾರ್ಥಿಗಳು ಮಾಡ್ತಿದ್ದಾರೆ. ಮುಂದೆ ಯಾವ ರೀತಿಯ ಶಿಸ್ತು ಕ್ರಮ ಕೈಗೊಳ್ತಾರೆ ಎಂಬುದನ್ನು ನಾವು ಕಾದು ನೋಡ್ಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.